ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 15 ಕುಟುಂಬಗಳನ್ನ ಬೀದಿಗೆ ತಂದಿತ್ತು 2019ರ ಮಹಾಮಳೆ. ಮನೆ ಮಠ ಕಳೆದುಕೊಂಡ ಮಲೆನಾಡಿಗರ ಬದುಕು ಅತಂತ್ರವಾಗಿದೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಂದು ಸರ್ಕಾರ ಈಗಾಗಲೇ ಭರವಸೆಯನ್ನ ಕೂಡ ಕೊಟ್ಟಿತ್ತು. ಆ ಭರವಸೆ ಏನಿದೆ ಅದು ಈಗಾಗಲೇ ಭರವಸೆಯಾಗಿಯೇ ಉಳಿದಿದೆ. 15 ಕುಟುಂಬಗಳನ್ನ ಬೀದಿಗೆ ತಂದಿತ್ತು 2019ರ ಮಹಾಮಳೆ. ಮನೆ ಮಠ ಕಳೆದುಕೊಂಡ ಮಲೆನಾಡಿಗರ ಬದುಕು ಅತಂತ್ರ ಪರಿಸ್ಥಿತಿಯಲ್ಲಿದೆ. ಅಂದು ಸರ್ಕಾರ ಕೂಡ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಆ ಭರವಸೆ ಮಾತ್ರ ಈಗಲೂ ಕೂಡ ಭರವಸೆಯಾಗಿಯೇ ಉಳಿದಿದೆ ಅಂತ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಕೇರಳಿಗರ ಮೇಲಿರೋ ಪ್ರೀತಿ ಕಾಫಿ ನಾಡಿಗರ ಮೇಲೆ ಯಾಕಿಲ್ಲ ಅಂತ ಹೇಳಿ ಜನತೆ ಪ್ರಶ್ನೆ ಮಾಡ್ತಿದ್ದಾರೆ. 5 ಲಕ್ಷ ಕೊಡ್ತೀವಿ ಅಂದಿದ್ದ ಸರ್ಕಾರ ಕೊಟ್ಟಿದ್ದು ಮಾತ್ರ 1 ಲಕ್ಷ ರೂಪಾಯಿ. ವರ್ಷ ಕಳೆದಂತೆ ಬದಲಾಗಿತ್ತು ಸರ್ಕಾರ ಅಷ್ಟೇ, ಆದ್ರೆ ಜನರ ಬದುಕೇನಿದೆ ಅದು ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ. ಸರ್ಕಾರ ಏನು ಮಾಡ್ತಾ ಇದೆ, ಯಾಕೆ ಸುಮ್ಮನೆ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದೆ ಅಂತ ಹೇಳಿ ಚಿಕ್ಕಮಗಳೂರಿನ ಜನತೆ ಇದೀಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕು ಇಡಕಣಿ ಗ್ರಾಮದವರ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿದ್ರು ಬಾಡಿಗೆ ಮನೆ ಎಲ್ಲ ಮಾಡಕ್ ಹೇಳಿದ್ದಾರೆ. ಬಾಡಿಗೆ ಮನೆ ಎಲ್ಲ ಮಾಡ್ಕೊಂಡು ಕೂತಿದ್ದೀವಿ. ಬಾಡಿಗೆ ಮನೆ ಕೂತ್ಕೊಂಡಿದ್ರು ಅವರು ಏನು ಬಾಡಿಗೆ ಗಿಡಿಗೆ ಏನು ಕೊಟ್ಟಿಲ್ಲ. ನಾವು ಈ ಕಡೆ ಮನೆ ಎಲ್ಲ ಮನೆ ಕಟ್ಟಿ 6 ತಿಂಗಳಾಗಿಲ್ಲ, 3 ತಿಂಗಳಾಗಿಲ್ಲ, ಮನೆ ಎಲ್ಲ ಬಿದ್ದೋಗಿದೆ. ಹೊಸ ಮನೆನೇ ಬಿದ್ದೋಗಿರೋದು. ಅದರಿಂದ ಆ ಹೊಸ ಮನೆಗೆ ನಾವು ಬೇಕಾದಷ್ಟೆಲ್ಲ ಖರ್ಚು ಮಾಡಿದ್ದೀವಿ. ಅಂಥದ್ರಲ್ಲಿ ಈಗ ಬಾಡಿಗೆ ಕಟ್ಟಬೇಕಂದ್ರೆ ಎಲ್ಲಿಂದ ಕಟ್ಟೋದು? ಅವ್ರು ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಬಾಡಿಗೆ ಕೊಡ್ತಿಲ್ಲ. ನಾವು ಕೂಲಿ ಕೆಲಸ ಮಾಡಿ ಹೊಟ್ಟೆಗೆ ತಿನ್ನೋದು, ಆ ಕಡೆಯಿಂದ ಬಾಡಿಗೆ ಕಟ್ಟೋದ. ಆ ಥರ ಎಲ್ಲ ಮಾಡಿದ್ದಾರೆ. ಒಂದು 15 ಕುಟುಂಬ ಸ್ಥಳಾಂತರ ಮಾಡಿದ್ದಾರೆ. ಅಲ್ಲಿ ಬೇರೆ ಕಡೆ ಜಾಗನೂ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟಿದ್ದಾರೆ. ನಾವು ಫೌಂಡೇಶನ್ ಎಲ್ಲ ಹಕ್ಕುಪತ್ರ ಮಾತ್ರ ಕೊಟ್ಟಿರೋದು. ಮತ್ತೆ 5 ಲಕ್ಷ ಹಾಕ್ತಿವಿ ಅಂತ ಹೇಳಿದ್ರೆ ಅದೇನು ಇಲ್ಲಿವರೆಗೆ ಏನು ಮಾಡಿಲ್ಲ. 1 ಲಕ್ಷ ಹಾಕಿರೋದು, ಆಮೇಲೆ ಏನು ಕೊಟ್ಟಿಲ್ಲ. ಹಕ್ಕುಪತ್ರ ಭಾರಿ ಮಳೆಯಲ್ಲಿ ನಮಗೆ ಅಲ್ಲಿ ಮನೆಯೆಲ್ಲ ಬಿಡ್ಬೇಕಂತ ಹೇಳಿದ್ರು. ಅಲ್ಲಿ ಇರಬಾರ್ದು, ನೀವು ಎಲ್ಲರೂ ಹೋಗಿ ಬೇರೆ ಕಡೆ ಇರಿ ಅಂತೇಳಿ. ಆವಾಗ ನಾವು ಬಾಡಿಗೆ ರೂಮ್ ಹುಡುಕಿ ಹಿರಬೈಲಲ್ಲಿ ಕೆಲವರು ಸ್ವಲ್ಪ ಎಲ್ಲೆಲ್ಲಿ ಬಾಡಿಗೆ ರೂಮ್ ಸಿಕ್ತು ಅಲ್ಲೆಲ್ಲಿ ನಾವು ಹೋಗಿ ಬಾಡಿಗೆಯಲ್ಲಿ ಕೂತು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಅದ್ರ ಮೇಲೆ ಸರ್ಕಾರ ಮುಂದೆ ಏನು ಮಾಡ್ತಂತಂದರೆ ಬಂದು ಇಲ್ಲಿ ಬೋರ್ನ್ ಕೊಡುಗೆ ಅಂತೇಳಿ ಒಂದು ಜಾಗ ಎಲ್ಲ ಸ್ಯಾಂಕ್ಷನ್ ಮಾಡ್ತು. ಜಾಗ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಇರಬೇಕು ನೀವು, ಅಲ್ಲಿಂದ ಬಿಡಿ ಅಂತೇಳಿ ಅಲ್ಲಿಗೆ ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ. ಈಗ ಅದು ಹಕ್ಕುಪತ್ರ ಕೊಟ್ಟರೆ ಏನಾಯ್ತು ಅಂತಂದರೆ ಇಲ್ಲ ಮುಂದೆ ಈಗ ನಮ್ಗೆ ಅದಕ್ಕೆ ಹಾಕಿ ಮಾಡೋಕ್ಕೆ ನಮ್ಮ ಹತ್ರ ಕಾಸಿಲ್ಲ. ಹೌದೌದು, ದಿನಗೂಲಿ ಇಟ್ಲ ಹೊಟ್ಟೆಗೆ ನೋಡ್ಕೋಬೇಕು. ಈ ಕಡೆ ಮನೆಯೂ ಇಲ್ಲ, ಮನೆಯೂ ಕಟ್ಕೋಬೇಕು. ಈಗ ಏನು ಮಾಡ್ಬೇಕಂತಂದರೆ ನಮ್ಮ ಹತ್ರ ಕೈಲಿ ಕಾಸಿಲ್ಲ. ಆ ಟೈಮ್ನಲ್ಲಿ ಹೇಳಿದರು ನಮಗೆ, ಅದು ಬಾಡಿಗೆ ಕೊಡ್ತೀವಿ ನಿಮಗೆ, ಬಾಡಿಗೆ ಮನೆಯಲ್ಲೆಲ್ಲ ಇದ್ದು ಕೂರಿ ನೀವು, ಆ ಬಾಡಿಗೆ ನಾವು ಕೊಡ್ತೀವಿ ಅಂತೇಳಿ. ಜಾಗ